ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ತರಗತಿಯಲ್ಲಿ ನಾವು ಫಿನಾನ್ಸ್ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಕಲಿಯಲಿದ್ದೇವೆ. ನೋಡಿ, ಮೊದಲನೇದಾಗಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂತ ಬಂದಾಗ ನಮಗೆ 3 ಟೈಪ್ಸ್ ಆಫ್ ಫಂಕ್ಷನ್ಸ್ ಬರುತ್ತೆ. ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಇನ್ನೊಂದು ಫಿನಾನ್ಸಿಂಗ್ ಡಿಸಿಷನ್ಸ್, ಇನ್ನೊಂದು ಡಿವಿಡೆಂಡ್ ಡಿಸಿಷನ್ಸ್. ಈಸಿಯಾಗಿ ಯಾವ ರೀತಿ ನೆನಪಿಟ್ಟುಕೊಳ್ಬಹುದು ನೋಡಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಹಣವನ್ನ ಪ್ರೊವಿಷನ್ ಆಫ್ ಮನಿ ಆಸ್ ಅಂಡ್ ವೆನ್ ಇಟ್ ಈಸ್ ರಿಕ್ವೈರ್ಡ್ ಅಂತ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಈಗ ನಿಮ್ಮ ಹತ್ರ ಹಣ ಇದೆ ಅಥವಾ ಹಣ ಬೇಕು ಅಂದಾಗ ಬಿಸ್ನೆಸ್ಸಿಗೆ ಹೇಗೆ ನೀವು ಅದನ್ನ ಫಿನಾನ್ಸ್ ಮಾಡ್ತೀರಾ ಅಥವಾ ಯಾವ ಸೋರ್ಸಸ್ ಇಂದ ಫಿನಾನ್ಸ್ ಅನ್ನ ಪಡ್ಕೊಳ್ತೀರಾ, ಫಿನಾನ್ಸ್ ನಿಮ್ಮ ಹತ್ರ ಬಂದ ಮೇಲೆ ಅದನ್ನ ಯಾವ ರೀತಿ ಇನ್ವೆಸ್ಟ್ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಆದ ಮೇಲೆ ನಿಮ್ಮ ಒಂದು ಸೋರ್ಸಸ್ ಆಫ್ ಫಿನಾನ್ಸ್ ಅಲ್ಲಿ ಶೇರ್ ಕ್ಯಾಪಿಟಲ್ ಅನ್ನೋದು ಒಂದು ಸೋರ್ಸ್ ಆಫ್ ಫಿನಾನ್ಸ್ ಇರುತ್ತೆ. ಅದಕ್ಕೆ ನೀವು ಎಷ್ಟು ಡಿವಿಡೆಂಡ್ ಡಿಸಿಷನ್ಸ್ ಯಾವ ರೀತಿ ಕೊಡ್ತೀರಾ ಅನ್ನೋ ಡಿಸಿಷನ್ಸ್ ನಾವು ತೆಗೆದುಕೊಳ್ಬೇಕಾಗತ್ತೆ. ಸೊ ಇನ್ ಫಿನಾನ್ಸಿಂಗ್ in functions of financial management we have 3 types of decisions. First one is investment decision, which is the first decision, investment decision. Second one is financing decision. Third one, dividend decision. Okay, so first of all we'll discuss financing decisions. Financing decision ನಾವು ಡಿಸ್ಕಸ್ ಮಾಡೋಣ. ಫಿನಾನ್ಸಿಂಗ್ ಡಿಸಿಷನ್ ಅಂತ ಬಂದಾಗ ನಿಮಗೆ ಬಿಸ್ನೆಸ್ ನಡೆಸೋದಕ್ಕೆ ಫಿನಾನ್ಸ್ ಬೇಕು, ಹೌದಾ? ಯು ನೀಡ್ ಫಿನಾನ್ಸ್ ಟು ರನ್ ದ ಬಿಸ್ನೆಸ್. ಡೇ ಟು ಡೇ ಆಕ್ಟಿವಿಟೀಸ್ ಇರ್ಬೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರ್ಬೋದು. ಯು ನೀಡ್ ಮನಿ. ಸೊ ಫ್ರಮ್ ವೇರ್ ಯು ಕ್ಯಾನ್ ಗೆಟ್ ದಟ್ ಪರ್ಟಿಕ್ಯುಲರ್ ಮನಿ? ಫಿನಾನ್ಸಿಂಗ್ ಡಿಸಿಷನ್, ಹೌದಾ? ಆ ಒಂದು ಫಿನಾನ್ಸಿಂಗ್ ಡಿಸಿಷನ್ ಅಲ್ಲಿ ಮೊದಲನೇದಾಗಿ ನೀವೇನ್ ನೋಡ್ಬೇಕಾಗುತ್ತೆ? ಕಾಸ್ಟ್ ಆಫ್ ಕ್ಯಾಪಿಟಲ್, ಹೌದಾ? ಈಗ ಕ್ಯಾಪಿಟಲ್ ಅನ್ನ ನೀವು ಹೊಂದಿಸಬೇಕು ಅಂದ್ರೆ, ಇಫ್ ಯು ವಾಂಟ್ ಟು ಅರೇಂಜ್ ದ ಫಿನಾನ್ಸ್, ಯು ಶುಡ್ go for different options. You can get finance from share capital or debt capital or any other sources, ಹೌದಾ? ಈಗ ನೀವು ಡಿಸಿಷನ್ ತೆಗೆದುಕೊಳ್ಳಬೇಕಾದ್ರೆ ಏನ್ ಡಿಸಿಷನ್ ತೆಗೆದುಕೊಳ್ಬೇಕು ಹೇಳಿ? ವಾಟ್ ಈಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್? ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ತರಗತಿಯಲ್ಲಿ ನಾವು ಫಿನಾನ್ಸಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆದ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನು ಡಿಸ್ಕಸ್ ಮಾಡಲಿದ್ದೇವೆ. ಈ ಒಂದು ಟಾಪಿಕ್ ನಿಮಗೆ ಡಿಗ್ರಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು, PUC ಅಲ್ಲಿ ಆಗಿರ್ಬೋದು, ವಿವಿಧ ಕಡೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಡಿಸಿಷನ್ಸ್ ಅಥವಾ ಫಂಕ್ಷನ್ಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ನೀವು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಅನ್ನು ಕೊಡ್ತಾ ಇರಬೇಕಾದ್ರೆ ಡಿಸ್ಕ್ರಿಪ್ಟಿವ್ ಆಗಿ ನೀವು ಬರೀಬೇಕಾಗುತ್ತೆ. ಅದೇ ರೀತಿ ನಮ್ಮ ನೆಟ್ ಸೆಟ್ ಎಕ್ಸಾಮ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಅಥವಾ MCQs ಅಲ್ಲಿ ಈ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಇನ್ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿ ಹ್ಯಾವ್ 3 ಟೈಪ್ಸ್ ಆಫ್ ಫಂಕ್ಷನ್. ಫಸ್ಟ್ ಒನ್ ಈಸ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಸೆಕೆಂಡ್ ಒನ್ ಈಸ್ ಫಿನಾನ್ಸಿಂಗ್ ಫಂಕ್ಷನ್, ಅಂಡ್ ಥರ್ಡ್ ಒನ್ ಈಸ್ ಡಿವಿಡೆಂಡ್ ಡಿಸಿಷನ್ಸ್. ಓಕೆ, ಇದನ್ನ ಡಿಸಿಷನ್ ಅಂತಲೂ ಕರೀಬಹುದು, ಫಿನಾನ್ಸಿಂಗ್ ಫಂಕ್ಷನ್ಸ್ ಅಂತಲೂ ಕರೀಬಹುದು. ಸೊ ಫಸ್ಟ್ ಒನ್ ಈಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಸೆಕೆಂಡ್ ಒನ್ ಈಸ್ ಫಿನಾನ್ಸಿಂಗ್ ಡಿಸಿಷನ್, ಅಂಡ್ ಥರ್ಡ್ ಒನ್ ಈಸ್ ಡಿವಿಡೆಂಡ್ ಡಿಸಿಷನ್ಸ್ ಅಂತ. ನೋಡಿ, ನಿಮಗೆ ಒಂದು ಆಡು ಭಾಷೆಯಲ್ಲಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ, ಮೊದಲು ನೀವು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಹಣ ಬೇಕು, ಯು ನೀಡ್ ಫಿನಾನ್ಸ್. ಆ ಒಂದು ಹಣವನ್ನ ನೀವು ಕೂಡಿಸ್ಬೇಕು ಅಂದ್ರೆ, ಟು ಅರೇಂಜ್ ದಟ್ ಮನಿ ಯು ಶುಡ್ ಟೇಕ್ ಫಿನಾನ್ಸಿಂಗ್ ಡಿಸಿಷನ್ಸ್. ಫ್ರಮ್ ವೇರ್ ಯು ಆರ್ ರೇಸಿಂಗ್ ದ ಮನಿ, ಓಕೆ, ವಾಟ್ ಆರ್ ದ ಡಿಫರೆಂಟ್ ಸೋರ್ಸಸ್ ಆಫ್ ಫಿನಾನ್ಸ್, ಓಕೆ, ಎಲ್ಲಿಂದ ನೀವು ಆ ಫಿನಾನ್ಸ್ ಅನ್ನ ಅರೇಂಜ್ ಮಾಡ್ತೀರಾ, ಅದನ್ನ ಫಿನಾನ್ಸಿಂಗ್ ಡಿಸಿಷನ್ ಅಂತಾರೆ. ಈ ಫಿನಾನ್ಸಿಂಗ್ ಡಿಸಿಷನ್ ಅಲ್ಲಿ 2 ಡಿಸಿಷನ್ಸ್ ತೆಗೆದುಕೊಳ್ಬೇಕಾಗತ್ತೆ. ಒಂದು ಕಾಸ್ಟ್ ಆಫ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಶೇರ್ ಕ್ಯಾಪಿಟಲ್ ಅಂಡ್ ಡೆಟ್ ಕ್ಯಾಪಿಟಲ್, ಹೌದಾ? ಶೇರ್ ಕ್ಯಾಪಿಟಲ್ ಅಂಡ್ ಡೆಟ್ ಕ್ಯಾಪಿಟಲ್ ಅಂತ 2 ಕ್ಯಾಪಿಟಲ್ ಇರುತ್ತೆ. ಶೇರ್ ಕ್ಯಾಪಿಟಲ್ ಈಸ್ the shareholders are considered as real owners of the company, and share capital ಅನ್ನ ಇನ್ವೆಸ್ಟ್ ಮಾಡಿದಾಗ ಅವರಿಗೆ ನಾವು ಡಿವಿಡೆಂಡ್ ಅನ್ನ ಕೊಡಬೇಕು. ಅದೇ ಡೆಟ್ ಕ್ಯಾಪಿಟಲ್ ಅಂತ ಇದ್ದಾಗ we have to pay them interest. ಓಕೆ, ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ನಾವು ಕಂಪೇರ್ ಮಾಡಬೇಕು. ಶೇರ್ ಕ್ಯಾಪಿಟಲ್ ಇಂದ ನಾವು ಹಣವನ್ನ ರೈಸ್ ಮಾಡಿದ್ರೆ ಕಾಸ್ಟ್ ಎಷ್ಟಾಗತ್ತೆ, ಅದೇ ನಾವು ಡೆಟ್ ಕ್ಯಾಪಿಟಲ್ ಇಂದ ರೈಸ್ ಮಾಡಿದ್ರೆ ಆಸ್ ಅ ಕಂಪನಿ ವಾಟ್ ಇಸ್ ದ ಕಾಸ್ಟ್, ಹೌದಾ? ಈ ಒಂದು ಡಿಸಿಷನ್ ನೀವೇನು ಕನ್ಸಿಡರ್ ಮಾಡಬೇಕಾಗತ್ತೆ ನೋಡಿ, ಲೋವೆಸ್ಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಟು ಬಿ ಪ್ರಿಫರ್ಡ್ ಅಂತ. ಯಾವುದನ್ನ ಪ್ರಿಫರ್ ಮಾಡಬೇಕು? ದ source which will result in lowest cost of capital. That particular source you have to select. Then MV of the shares should be highest. ನೋಡಿ, ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್, ನಿಮ್ಮ ಶೇರಿನ ಮಾರ್ಕೆಟ್ ವ್ಯಾಲ್ಯೂ, ನಿಮ್ಮ ಶೇರಿನ ಮಾರ್ಕೆಟ್ ವ್ಯಾಲ್ಯೂ ಇರಬೇಕು, ಹೈಯೆಸ್ಟ್ ಆಗಿರಬೇಕು. ಆ ರೀತಿ ನೀವು ಡಿಸಿಷನ್ ಅನ್ನ ತೆಗೆದುಕೊಳ್ಳಬೇಕು. ಅಂದ್ರೆ ಏನರ್ಥ ಹೇಳಿ? ಈಗ ಡೆಟ್ ಮತ್ತೆ ಒಂದು
ಶೇರ್ ಕ್ಯಾಪಿಟಲ್ ಮತ್ತು ಡೆಟ್ ಕ್ಯಾಪಿಟಲ್ ಕಾಂಬಿನೇಷನ್ ನೀವು ಮಾಡಿದ್ರ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯು ನೀಡ್ 100 rupees. ಓಕೆ, ಯು ಆರ್ ರೇಸಿಂಗ್ 60 rupees ಫ್ರಮ್ ಶೇರ್ ಕ್ಯಾಪಿಟಲ್ ಆ್ಯಂಡ್ 40 rupees ಫ್ರಮ್ ಡೆಟ್ ಕ್ಯಾಪಿಟಲ್. ಹೌದಾ? ಈ ರೀತಿ ನೀವು ಡಿಸಿಷನ್ ತಗೊಂಡಾಗ ಈ ಡಿಸಿಷನ್ ಇಂದ ಏನಾಗಬೇಕು ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಯುವರ್ ಶೇರ್ಸ್ ಅಂದ್ರೆ ಆ ಕಾಂಬಿನೇಷನ್ ಇಂದ ನಿಮ್ಮ ಒಂದು ಫಿನಾನ್ಷಿಯಲ್ ಡಿಸಿಷನ್ ಕಾಂಬಿನೇಷನ್ ಇಂದ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಜಾಸ್ತಿ ಆಗಬೇಕು. ಹೌದಾ? ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಶುಡ್ ಬಿ ಹೈಯೆಸ್ಟ್. ಆ ರೀತಿ ನೀವು ಡಿಸಿಷನ್ ತೆಗೆದುಕೊಳ್ಳಬೇಕು. ಕಾಸ್ಟ್ ಆಫ್ ಕ್ಯಾಪಿಟಲ್ ಲೋ ಇದ್ದಾಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಹೈಯೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಒಂದು ನೋಡಿ, ಸ್ಟ್ರಕ್ಚರ್ ಆಫ್ ಕ್ಯಾಪಿಟಲ್. ಸ್ಟ್ರಕ್ಚರ್ ಆಫ್ ಕ್ಯಾಪಿಟಲ್ ಅಂದ್ರೆ ಏನು? ಕಾಂಬಿನೇಷನ್ ಆಫ್ ಇಕ್ವಿಟಿ ಅಂಡ್ ಡೆಟ್ ಅಂತ. ಓಕೆ, ಮೊದಲನೇದ್ರಲ್ಲಿ ನಾವೇನು ನೋಡಿದ್ವಿ? ಕಾಸ್ಟ್ ಆಫ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ವಾಟ್ ಇಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್? ಫಾರ್ ಶೇರ್ ಹೋಲ್ಡರ್ಸ್ ಯು ಆರ್ ಪೇಯಿಂಗ್ ಡಿವಿಡೆಂಡ್, ದಟ್ ಈಸ್ ದ ಕಾಸ್ಟ್, and for debt holders you are paying interest. These two are considered as cost of capital. ಇದೆರಡು ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಗುತ್ತೆ. ಹೌದಾ? ಇದು ನಮಗೆ ಆಸ್ ಅ ಕಂಪನಿ ದಿಸ್ ಈಸ್ ದ ಎಕ್ಸ್ಪೆನ್ಸ್ ಫಾರ್ ಆರ್ ಕಂಪನಿ. ಸೊ ಸ್ಟ್ರಕ್ಚರ್ ಆಫ್ ಕ್ಯಾಪಿಟಲ್ ಅಂದ್ರೆ ಏನು? ಕಾಂಬಿನೇಷನ್. ನಾನು ಹೇಳಿದ ಹಾಗೆ 100 rupees ಅಲ್ಲಿ 40 rupees ಫ್ರಮ್ ಶೇರ್ ಹೋಲ್ಡರ್ಸ್ ಅಂಡ್ 60 rupees ಫ್ರಮ್ ಡೆಟ್ ಹೋಲ್ಡರ್ಸ್ ತೆಗೆದುಕೊಳ್ತಾ ಇದ್ದೀರಾ ಅನ್ಕೊಳ್ಳಿ. ಓಕೆ, ಇದನ್ನ ನಾವೇನಂತ ಕರಿತೇವೆ? ಕಾಂಬಿನೇಷನ್. ಕಾಂಬಿನೇಷನ್ ಆಫ್ ಇಕ್ವಿಟಿ ಅಂಡ್ ಡೆಟ್. ಯಾವ ರೀತಿ ಕಾಂಬಿನೇಷನ್ ಇರಬೇಕು ನೋಡಿ. ಪ್ರತಿಯೊಂದು ಕಂಪನಿ ಬೇರೆ ಬೇರೆ ರೀತಿಯ ಕಾಂಬಿನೇಷನ್ ಡಿಸಿಷನ್ಸ್ ತೆಗೆದುಕೊಳ್ಳುತ್ತೆ. ಈಗ ನಿಮ್ಮ ಕಂಪನಿ ಶೇರ್ ಕ್ಯಾಪಿಟಲ್ ಜಾಸ್ತಿ ರೇಸ್ ಮಾಡಿದ್ರೆ, ಇಫ್ ಯುವರ್ ಕಂಪನಿ ಇಸ್ ರೇಸಿಂಗ್ ಮನಿ ಫ್ರಮ್ ಶೇರ್ ಕ್ಯಾಪಿಟಲ್ ಅಂಡ್ ಇಟ್ ಈಸ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ಶೇರ್ ಕ್ಯಾಪಿಟಲ್, ಆಗ ಏನಾಗುತ್ತೆ? ಯುವರ್ ಕಂಪನಿ ವಿಲ್ ಬಿ ಹ್ಯಾವಿಂಗ್ ಫಿಕ್ಸ್ಡ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಯಾಕಂದ್ರೆ ಶೇರ್ ಹೋಲ್ಡರ್ಸ್ ನೀವೇನ್ ಮಾಡಬೇಕಾಗತ್ತೆ? ಒಂದು ಡಿವಿಡೆಂಡ್ ಅನ್ನ ಕೊಡಬೇಕಾಗತ್ತೆ. ಹೌದಾ? ಅದೇ ಡೆಟ್ ಹೋಲ್ಡರ್ಸ್ಗೆ ನೀವೇನು ಕೊಡಬೇಕು? ಇಂಟ್ರೆಸ್ಟ್ ಕೊಡಬೇಕು. ಈಗ as the shareholders are the real owners of the company, yes, as the shareholders are real owners of the company, when there is a profit then only you will pay the returns. Okay, but debt holders are the outsiders and you must pay the interest on debt capital. ನೀವು ಡೆಟ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಪೇ ಮಾಡಲೇಬೇಕಾಗತ್ತೆ. ಆದ್ರೆ ಡೆಟ್ ಕ್ಯಾಪಿಟಲ್ ಮೇಲೆ ಪ್ರತಿ ವರ್ಷ ನೀವು ಅಷ್ಟೇ ಅಂದ್ರೆ 10% ನೀವು ಸಾಲವನ್ನು ತೆಗೆದುಕೊಂಡಿದ್ರೆ, if your debt rate or the rate of interest you have to pay on debt capital is 10%, you have to pay 10% only every year. It is not going to change when the profit of company is more. ಕಂಪನಿಯ ಪ್ರಾಫಿಟ್ ಜಾಸ್ತಿ ಇದ್ದಾಗ ಜಾಸ್ತಿ ಇಂಟ್ರೆಸ್ಟ್ ಅನ್ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಶೇರ್ ಹೋಲ್ಡರ್ಸ್ ಏನ್ ಮಾಡ್ಬೇಕಾಗತ್ತೆ ಹೇಳಿ? ಪ್ರಾಫಿಟ್ ಜಾಸ್ತಿ ಆದಂಗೆ ಜಾಸ್ತಿ ರಿಟರ್ನ್ಸ್ ಅನ್ನ ಕೊಡಬೇಕಾಗತ್ತೆ. ಹೌದಾ? ಸೊ ನಿಮ್ಮ ಕಂಪನಿ ಯಾವ ಒಂದು ಕಾಂಬಿನೇಷನ್ ಪ್ರಿಫರ್ ಮಾಡಬೇಕು ಅನ್ನೋದು the decision should be taken on the basis of nature of your company and nature of your operations. ಅದರ ಬೇಸಿಸ್ ಮೇಲೆ ನೀವು ಡಿಸಿಷನ್ ತೆಗೆದುಕೊಳ್ಳಬೇಕು. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಏನು? ಡಿವಿಡೆಂಡ್ ಅಂಡ್ ಇಂಟ್ರೆಸ್ಟ್. ಅಂಡ್ ಸ್ಟ್ರಕ್ಚರ್ ಆಫ್ ಕ್ಯಾಪಿಟಲ್ ಮೀನ್ಸ್ ವಾಟ್? ಕಾಂಬಿನೇಷನ್ ಆಫ್ ಡೆಟ್ ಅಂಡ್ ಇಕ್ವಿಟಿ. ದಿಸ್ ಈಸ್ ಅಬೌಟ್ ಫಿನಾನ್ಸಿಂಗ್ ಡಿಸಿಷನ್. ದೆನ್ ಈಗ ನೀವು ಫಿನಾನ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡ್ರಿ, ಯು ಹ್ಯಾವ್ ಫಿನಾನ್ಸ್ ನಾವು ವೇರ್ ಟು ಇನ್ವೆಸ್ಟ್ ದ್ಯಾಟ್? ಸೆಲೆಕ್ಷನ್ ಆಫ್ ಅಸೆಟ್ಸ್. ಓಕೆ, ಯಾವ ರೀತಿ ನೀವು ಅದನ್ನ ಇನ್ವೆಸ್ಟ್ ಮಾಡ್ತೀರಾ? ಸೆಲೆಕ್ಷನ್ ಆಫ್ ಅಸೆಟ್ ಇಸ್ ಕಾಲ್ಡ್ as ಇನ್ವೆಸ್ಟ್ಮೆಂಟ್ ಡಿಸಿಷನ್. ನೋಡಿ, ಕ್ಯಾಪಿಟಲ್ ಬಜೆಟಿಂಗ್, ಲಾಂಗ್ ಟರ್ಮ್ ಅಸೆಟ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಕ್ಯಾಪಿಟಲ್ ಬಜೆಟಿಂಗ್ ಇದರಲ್ಲಿ ಏನು ಬರುತ್ತೆ? ಮಿನಿಮಮ್ ರೇಟ್ ಆಫ್ ರಿಟರ್ನ್. ವಿ ಹ್ಯಾವ್ ಟು ಕನ್ಸಿಡರ್ ಮಿನಿಮಮ್ ರೇಟ್ ಆಫ್ ರಿಟರ್ನ್ ಅಂದ್ರೆ ಏನು? ಈಗ ಒಂದು ಯಾವುದೋ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ಎಷ್ಟು ರಿಟರ್ನ್ಸ್ ಬರುತ್ತೆ? ಓಕೆ, ಐ ಹ್ಯಾವ್ ಟು ಕನ್ಸಿಡರ್. ವೈ? ಬಿಕಾಸ್ ಐ ಆಮ್ ಪೇಯಿಂಗ್ 10% ಇಂಟ್ರೆಸ್ಟ್ ಆನ್ ಡೆಟ್ ಕ್ಯಾಪಿಟಲ್. ನಾನು ಬೇರೆಯವ್ರ ಕಡೆಯಿಂದ ಸಾಲ ತಗೊಂಡಿದ್ದೀನಿ, ಅವ್ರಿಗೆ ನಾನು 10% ಸಾಲಕ್ಕೆ ಇಂಟ್ರೆಸ್ಟ್ ನ ತುಂಬ್ತಾ ಇದ್ದೀನಿ ಅನ್ಕೊಳ್ಳಿ. ಈಗ ನಾನೇನ್ ಮಾಡ್ಬೇಕಾಗತ್ತೆ? ನಾನು ಇನ್ವೆಸ್ಟ್ ಮಾಡುವಾಗ 12%, 15%, 20% ನಂಗೆ ರಿಟರ್ನ್ ಬಂದ್ರೆ ದಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಮೀ. ನಾನು ಸಾಲ ತಗೊಂಡಿದ್ದು 10%ಗೆ, ಇನ್ವೆಸ್ಟ್ ಮಾಡ್ತಾ ಇರೋದು 5%ಗೆ ಅಂದ್ರೆ ದಟ್ ಈಸ್ ನಾಟ್ ದ ಗುಡ್ ಡಿಸಿಷನ್. ಸೊ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಏನ್ ಮಾಡಬೇಕು? we have to take the decision on the basis of minimum rate of return. What should be the minimum rate of return? Okay, this is called as capital budgeting ಅಂತ decision ಬಂದಾಗ ನೀವೇನು ನೆನಪಿಟ್ಕೊಳ್ಬೇಕು? This is the long term investment. Capital budgeting means long term investment. Working capital decisions are short term investment decisions. Working capital decisions ಅಂದ್ರೆ ಏನು? ಬಿಸ್ನೆಸ್ ಅಲ್ಲಿ ಡೇ ಟು ಡೇ ಆಕ್ಟಿವಿಟೀಸ್ಗೆ ನಮ್ಗೆ ಹಣ ಬೇಕಾಗುತ್ತೆ, ಅದರ ಬಗ್ಗೆ ಡಿಸಿಷನ್ ತಗೊಳ್ಳೋದು. ಲಾಂಗ್ ಟರ್ಮ್ ಅಂದ್ರೆ ಏನು? ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನು? ಲಾಂಗ್ ಟರ್ಮ್. ಸೊ ಹಿಯರ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕರೆಂಟ್ ಅಸೆಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಪ್ರಾಫಿಟಬಿಲಿಟಿ ಅಂಡ್ ಲಿಕ್ವಿಡಿಟಿ ಟ್ರೇಡ್ ಆಫ್ ಅಂದ್ರೆ ಒಂದು ನೀವು
ವರ್ಕಿಂಗ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇಫ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಸಮಥಿಂಗ್, ವಾಟ್ ವುಡ್ ಬಿ ದ ಪ್ರಾಫಿಟಬಿಲಿಟಿ ಅಂಡ್ ವಾಟ್ ವುಡ್ ಬಿ ದ ಲಿಕ್ವಿಡಿಟಿ. ಪ್ರಾಫಿಟಬಿಲಿಟಿ ಅಂದ್ರೆ ಅದರಿಂದ ರಿಟರ್ನ್ಸ್ ಎಷ್ಟು ಬರ್ತಾ ಇದೆ, ಲಿಕ್ವಿಡಿಟಿ ಅಂದ್ರೆ ಎಷ್ಟು ಕ್ವಿಕ್ ಆಗಿ ಆ ಒಂದು ಕರೆಂಟ್ ಅಸೆಟ್ ಅನ್ನು ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಅಂಡರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್, ಕ್ಯಾಪಿಟಲ್ ಬಜೆಟಿಂಗ್ ಅಂಡ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ವಿ ಹ್ಯಾವ್ ಟು ಕನ್ಸಿಡರ್, ಅಂಡ್ ಅಂಡರ್ ಫಿನಾನ್ಷಿಯಲ್ ಡಿಸಿಷನ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡ್ ಸ್ಟ್ರಕ್ಚರ್ ಆಫ್ ಕ್ಯಾಪಿಟಲ್. ದೆನ್ ವಾಟ್ ಡು ಯು ಮೀನ್ ಬೈ ಡಿವಿಡೆಂಡ್ ಡಿಸಿಷನ್? ಡಿವಿಡೆಂಡ್ ಅಂದ್ರೆ ಗೊತ್ತು ನಿಮಗೆ, ಡಿವಿಡೆಂಡ್ ಈಸ್ ನಥಿಂಗ್ ಬಟ್ ರಿಟರ್ನ್ ಆನ್ ಶೇರ್ಸ್. ಓಕೆ, ಡಿವಿಡೆಂಡ್ ಈಸ್ ರಿಟರ್ನ್ ಆನ್ ಶೇರ್ಸ್. ಇಲ್ಲಿ ಅದನ್ನು ನಾವು ಕಂಪನಿಗೆ ಏನಂತ ಕನ್ಸಿಡರ್ ಮಾಡ್ತೇವೆ, ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಡಿವಿಡೆಂಡ್ ಡಿಸಿಷನ್ ಅಲ್ಲಿ ಡಿಸ್ಟ್ರಿಬ್ಯೂಷನ್, ಎಷ್ಟು ನಾವು ಡಿವಿಡೆಂಟ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕಂಪನಿ ಹತ್ರ 100 ರೂಪೀಸ್ ಪ್ರಾಫಿಟ್ ಇದೆ ಅನ್ಕೊಳ್ಳಿ. 100 ರೂಪೀಸ್ ಅಲ್ಲಿ ಕಂಪನಿ ವಿಲ್ ಡಿಸ್ಟ್ರಿಬ್ಯೂಟ್ 20 ರೂಪೀಸ್ ಆಸ್ ಡಿವಿಡೆಂಟ್. 20 ರೂಪೀಸ್ ಆಸ್ ಡಿವಿಡೆಂಟ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, 80 ರೂಪೀಸ್ ರಿಟೈನ್ ಮಾಡುತ್ತೆ ಅನ್ಕೊಳ್ಳಿ. ರಿಟೈನ್ ಮಾಡೋದು ಯಾಕೆ? ಎಲ್ಲವನ್ನು ನೀವು ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗತ್ತಾ? ನೋ, ಯು ಹ್ಯಾವ್ ಟು ರಿಟೈನ್ ದ ಪ್ರಾಫಿಟ್ ಫಾರ್ ಫರ್ದರ್ ಡೆವಲಪ್ಮೆಂಟ್ ಇನ್ ಕಂಪನಿ. ಹೌದಾ, ಕಂಪನಿಯಲ್ಲಿ ಫರ್ದರ್ ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ ನೀವು. ಆ್ಯಂಡ್ ಯು ಹ್ಯಾವ್ ಟು ಇನ್ವೆಸ್ಟ್ ದಟ್ ಮನಿ ಇನ್ ಯುವರ್ ರಾ ಮಟೀರಿಯಲ್ ಆಸ್ ವೆಲ್ ಆಸ್ ನ್ಯೂ ಟೆಕ್ನಾಲಜಿ. ಯು ನೀಡ್ ಮನಿ ಫಾರ್ ರೀಇನ್ವೆಸ್ಟ್ಮೆಂಟ್. ನಿಮಗೆ ದುಡ್ಡು ಬೇಕು. ಅದಕ್ಕೆ ಡಿವಿಡೆಂಡ್ ಡಿಸಿಷನ್ ಅಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು? ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ 20 ರೂಪೀಸ್, ವಿ ಆರ್ ರಿಟೈನಿಂಗ್ ವಿತ್ 80 ರೂಪೀಸ್. 80 ರೂಪೀಸ್ ಅನ್ನು ನಾವು ಕಂಪನಿನ ರಿಟೈನ್ ಮಾಡ್ತಾ ಇದ್ದೀವಿ ಫಾರ್ ದ ಆಪರೇಷನ್ಸ್ ಆಫ್ ದ ಕಂಪನಿ ನಡೆಸೋಕ್ಕೆ ದುಡ್ಡು ಬೇಕು. ದೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ, ಎಷ್ಟು ರೇಷಿಯೋ ಇದೆ? ಡಿವಿಡೆಂಡ್ ಪೇಔಟ್ ರೇಷಿಯೋ ಅಂದ್ರೆ ಎಷ್ಟು ನಾವು ಡಿವಿಡೆಂಡ್ ಪೇ ಮಾಡ್ತಾ ಇದೀವಿ ಔಟ್ ಆಫ್ ಅವರ್ ಪ್ರಾಫಿಟ್. ದೀಸ್ ಆರ್ ಕಾಲ್ಡ್ ಆಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇಲ್ಲಿ ನಾನು ಯಾವುದೇ ರೀತಿಯ ಫಾರ್ಮುಲಾಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿಲ್ಲ. ಅಂಡರ್ಸ್ಟುಡ್? ನಾನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಹಲವಾರು ವಿಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೇನೆ. ಅದರ ನಾನು ಥಿಯರೀಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಅಲ್ಲಿ ಫಾರ್ಮುಲಾಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇನ್ ದಿಸ್ ವಿಡಿಯೋ ಜಸ್ಟ್ ನಿಮ್ಗೆ ಒಂದು ಐಡಿಯಾ ಬರಬೇಕು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಬೇಸಿಕ್ಸ್ ಅನ್ನ ಹೇಳಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಬೇಸಿಕ್ ಯಾವ ರೀತಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವರ್ಕ್ ಮಾಡುತ್ತೆ, ವಾಟ್ ಆರ್ ದ ಫಂಕ್ಷನ್ಸ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋದಿಂದ ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ತರಗತಿಗೆ ಮತ್ತೆ ಭೇಟಿ ಆಗೋಣ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಅದೇ ರೀತಿ ನಮ್ಮ ಪೇಡ್ ಆನ್ಲೈನ್ ಕ್ಲಾಸಸ್ಗೆ, KSET ನೆಟ್ಟಿನ ಕ್ಲಾಸಸ್ಗೆ ಜಾಯಿನ್ ಆಗುವ ಒಂದು ಇಂಟ್ರೆಸ್ಟ್ ಅನ್ನು, ಆಸಕ್ತಿಯನ್ನು ನೀವು ಹೊಂದಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು. ಮುಂದಿನ ತರಗತಿಗೆ ಮತ್ತೆ ಭೇಟಿ ಆಗೋಣ.